ಇದಾಗಿರುತ್ತೆ ಇವತ್ತಿನ ಮಿನಿ ವ್ಲಾಗ್. ಸೊ ಇವತ್ತು ನಾವು ಗೆಲ್ಲರಿಯ ಮಾಲಿಗೆ ಬಂದಿದ್ವಿ. ಇಲ್ಲಿ ನಾವು ಏನೇನೆಲ್ಲ ಫನ್ ಮಾಡಿದ್ವಿ, ಏನೇನೆಲ್ಲ ತಿಂದ್ವಿ, ಏನೇನೆಲ್ಲ ಶಾಪ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಮಾಲಲ್ಲಿ 129+ ಸ್ಟೋರ್ಸ್ ಇದೆ. ಒಂಥರ ಫೀಲ್ ಗುಡ್ ಟೈಪ್ ಆಫ್ ಮಾಲ್ ಇದು. ಯಾಕೆಂದರೆ ದ ಆರ್ಕಿಟೆಕ್ಚರ್ ಅಥವಾ ಡಿಸೈನ್, ಹಾಗೆಯೇ ಪ್ಲೇಸ್ಮೆಂಟ್ ಆಫ್ ಸ್ಟೋರ್ಸ್, ಲೊಕೇಶನ್ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ತುಂಬ ಹತ್ತಿರ, ಬಸ್ ಸ್ಟಾಪಲ್ಲೇ ಮಾಲ್ ಇರೋದ್ರಿಂದ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ಇಮಿಟೇಷನ್ ಜ್ಯುವೆಲ್ಲರಿ ಅಂತಂದಾಗ ಫಸ್ಟ್ ಮೈಂಡಿಗೆ ಬರೋದು ಬೆಸ್ಟ್ ಬ್ರ್ಯಾಂಡ್ ಅಂದರೆ ಕುಶಲ್ಸು. ನಾನು ಕುಶಲ್ಸ್ಗೆ ಲಾಯಲ್ ಕಸ್ಟಮರ್ ಸಿನ್ಸ್ 4 ಇಯರ್ಸು. ನಾನು 4 ಇಯರ್ಸಿಂದ ಪರ್ಚೇಸ್ ಮಾಡ್ತಿದ್ದೀನಿ. ಕ್ವಾಲಿಟಿ, ಪ್ರೈಸ್ ಎಲ್ಲದೂ ನಂಗೆ ಸಖತ್ ಇಷ್ಟ ಇಲ್ಲಿ. ಬಿಕಾಸ್ ವೆರಿ ನಿಯರ್ ಟು ಗೋಲ್ಡ್ ಥರ ಫೀಲ್ ಇರುತ್ತೆ, ಕಲರ್ ಹೋಗಲ್ಲ. ಆಮೇಲೆ ಡಿಸೈನ್ಸ್ ಬಗ್ಗೆ ಅಂತೂ ಹೇಳೋಕ್ಕೆ ಆಗಲ್ಲ. ನಮಗೆ ಗೋಲ್ಡಲ್ಲೂ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಗಲ್ಲ ಅಂತ ನನ್ನ ಭಾವನೆ. ಬಿಕಾಸ್ ನಂಗೆ ಅನಿಸುತ್ತೆ, ನಾನು ಗೋಲ್ಡ್ ಲವರ್ ಅಲ್ಲ. ಐ ಡೋಂಟ್ ಥಿಂಕ್ ಅಷ್ಟೊಂದು ಹೆಫ್ಟಿ ಅಮೌಂಟ್ಸ್ನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಒಂದೋ ಎರಡೋ ಡಿಸೈನ್ಸ್ನ ಎಲ್ಲದಕ್ಕೂ ರಿಪೀಟ್ ಮಾಡೋದಕ್ಕಿಂತ ಸೀರೆ ಕಲರ್ಗೆ ಮ್ಯಾಚ್ ಆಗೋ ಥರ, ಆ ಲುಕ್ಗೆ ಹೈಲೈಟ್ ಆಗೋ ಥರದ ಜ್ಯುವೆಲ್ಲರೀಸ್ನ ಪರ್ಚೇಸ್ ಮಾಡಿ ಹಾಕ್ಕೊಳ್ಳೋದ್ರಲ್ಲಿ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ. ಆಗ ಒಂದು ಟೆನ್ಷನ್ನು ಇರಲ್ಲ, ಇದನ್ನು ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು. ಸೊ ಇದು ನನ್ನ ಪರ್ಸೆಪ್ಷನ್. ಯಾರಾದರೂ ಗೋಲ್ಡ್ ಲವರ್ಸ್ ಇದ್ದರೆ ಪ್ಲೀಸ್ ಒಫೆಂಡ್ ಆಗಬೇಡಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸ್ತೀನಿ. ಎಲ್ಲ ಥರದ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಲೈಕ್ ನಿಮಗೆ ಆ್ಯಂಟಿಕ್ ಸಿಗುತ್ತೆ, ಆ್ಯಂಡ್ ಸಿಲ್ವರ್ ಪ್ಲೇಟೆಡ್ ಜ್ಯುವೆಲ್ಲರೀಸ್ ಸಿಗುತ್ತೆ, 1 ಗ್ರಾಮ್ ಗೋಲ್ಡ್ ಥರದ್ದು ಸಿಗುತ್ತೆ, ಡೈಮಂಡ್ ಸೆಟ್ಸ್ ಸಿಗುತ್ತೆ. ಪ್ರೈಸ್ ಅಷ್ಟೇ ತುಂಬ ಬೇರೆ ಈ ಥರ ಇಮಿಟೇಷನ್ ಜ್ಯುವೆಲ್ಲರೀಸ್ಗೆ ಕಂಪೇರ್ ಮಾಡಿದ್ರೆ ಕುಶಲ್ಸ್ ಇಸ್ ಲೈಕ್ ಅಫೋರ್ಡಬಲ್, ವರ್ತ್ ದ ಪ್ರೈಸ್ ಅನಿಸುತ್ತೆ. ಡಿಸೈನ್ಸ್ ಅಂತೂ ಬಿಲೀವ್ ಮೀ ಸಕ್ಕತ್ತಾಗಿರುತ್ತೆ ಇದರಲ್ಲಿ. ಲೈಕ್ ಯುನೀಕ್, ಯಾರೂ ನೋಡೇ ಇರಲ್ಲ ಆ ಥರದ ಡಿಸೈನ್ಸ್ ನೋಡೋಕ್ಕೆ ಸಿಗುತ್ತೆ. ಫಿನಿಶಿಂಗ್ ಅಂತೂ ಗೋಲ್ಡ್ ಥರನೇ ಅನಿಸುತ್ತೆ. ಇದು ಹಾಕ್ಕೊಂಡ್ರೆ ಲೈಕ್ ಗೊತ್ತೂ ಆಗಲ್ಲ ಯಾರಿಗೂ ಇದು ಇಮಿಟೇಷನ್ ಜ್ಯುವೆಲ್ಲರಿ ಅಂತ. ಮ್ಯಾಕ್ಸಲ್ಲಿ ಆಫರ್ ನಡೀತಿತ್ತು ಅಂತ ಏನಾದರೂ ಡೈಲಿ ವೇರ್ ಥರ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ನಮಗೆ ಇಷ್ಟ ಆಗಲಿಲ್ಲ. ಓಕೆ ಥರ ಇತ್ತು. ಸೊ ಅಲ್ಲಿ ನಾವೇನು ತೊಗೊಳ್ಳಿಲ್ಲ.
ಅಲ್ಲಿ ಶಾಪಿಂಗ್ ಮುಗಿಸಿ ನಾವು ಬಂದಿದ್ದು 6 ವೆರೈಟೀಸ್ ಆಫ್ ಪಾನಿಪುರಿನ ತಿನ್ನೋಕ್ಕೆ. ಎಲ್ಲ ಫ್ಲೇವರು ಚೆನ್ನಾಗಿತ್ತು, ಬಟ್ ನನಗೆ ರಾಜ್ವಾಡಿ ಅನ್ನೋ ಫ್ಲೇವರ್ ಸಖತ್ ಇಷ್ಟ ಆಯಿತು. ಒಂಥರ ದಹಿ ಥರ ಫ್ಲೇವರ್ ಇತ್ತು, ಸೊ ಸಖತ್ತಾಗಿತ್ತು ಅದು. ಆಮೇಲೆ ವೆಜ್ ಮೋಮೋಸ್ ತಿಂದ್ವಿ, ಇದು ಕೂಡ ಖಾರವಾಗಿ ಚೆನ್ನಾಗಿತ್ತು. ಲಾಸ್ಟಲ್ಲಿ DBC ಹಾಗೆ ನಟೆಲ್ಲಾ ಬ್ರೌನಿನ ತಿಂದ್ವಿ, ಇದು ಕೂಡ ಸಖತ್ತಾಗಿತ್ತು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.